ಟು ಚಂದನ ಜಶ್ಪಿ ವ್ಲಾಗ್ಸ್. ಇವತ್ತು ಮಾರ್ನಿಂಗೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಾನೆ. ನಮ್ಮ ಮನೇಲಂತೂ ಮಕ್ಕಳು ಬಂದಿರೋದಕ್ಕೆ ನಾನ್ ಸ್ಟಾಪ್ ಸೌಂಡ್ಗಳಂತೂ ನಡೀತಾನೆ ಇದೆ. ನೋಡ್ಬನ್ನಿ ಏನು ಮಾಡ್ತಿದ್ದಾರೆ ಅಂತ. ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದಾರೆ ಮೂವರು. ಎದ್ದುಬಿಟ್ಟು ಫುಲ್ ಗಲಾಟೆ ಮಾಡ್ತಿದ್ದಾರೆ. ನನಗಂತೂ ಬಾ ಅಂತ ಅನ್ಸ್ಬಿಟ್ಟಿದ್ದಾವೆ. ನೋಡ್ಬನ್ನಿ ಏನು ಮಾಡ್ತಿದ್ದಾರೆ. ಸಾಕಾ ಟಾಯ್ಸ್ ಎಲ್ಲ? ಜಶ್ವಿ ಸಾಕ ಮಗ್ಲ ಅಷ್ಟು? ಎಲ್ಲಾರು ಕಿತ್ತಾಕಿರೋದು, ಅವಳು ಇವಳು ಅಂತ ಏನಿಲ್ಲ ಅಲ್ಲಿ ಅಲ್ವಾ? ಈ ಮಕ್ಕಳದಂತೂ ನಾವೇನು ಹೇಳಕ್ಕೆ ಆಗಲ್ಲ. ಅವ್ರ ಆಟಗಳೇ ಆಟಗಳು. ನಾವು ಎಷ್ಟೇ ಬೇಡ ಸಾಕು ನಿಲ್ಲಿಸ್ರಿ ಅಂತಂದ್ರೆ ನಿಲ್ಸಲ್ಲ. ಒಬ್ರಿಗೊಬ್ರು ಕಿತ್ತಾಡ್ಕೊಂಡು ಆಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿರ್ತಾರೆ ಅವರು. ಅದಕ್ಕೆ ಯಾವ್ದಾದ್ರು ಮಾಡ್ಕೊಂಡು ಹೋಗ್ರಮ್ಮ, ನೀವೆಲ್ಲ ಯಾವಾಗ ಸಾಕಾಗುತ್ತೋ ಅವಾಗ ಎತ್ತಿಡ್ತೀನಿ ಅಂತ ಬಿಟ್ಬಿಡಿ ನಾನಂತೂ. ಬಾ ಈಗ ನಮ್ಮ ಮನೆಯವ್ರ ಆಫೀಸ್ಗೆ ಹೋಗ್ಬೇಕು. ಸೊ ನುಗ್ಗೆಕಾಯಿ ತಂದಿದ್ದಾರೆ. ನೆನೆ ಊರಿಗೆ ಹೋಗಿದ್ರಲ್ವಾ, ಸೊ ನೋಡಿ ಅವರು ನುಗ್ಗೆಕಾಯಿ ತಂದಿದ್ದಾರೆ. ನುಗ್ಗೆಕಾಯಿ ಸಾಂಬಾರು ಮಾಡಬೇಕು. ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಎಲ್ಲ ಹಾಕಿ ಮಸಾಲೆ ಇಡಬೇಕು, ಸಾಂಬಾರು ಮಾಡಬೇಕು. ಅವ್ರದ್ದೆಲ್ಲ ಮಾಡಿ ಅವರು ಬಾಕ್ಸ್ ಕಳಿಸಿ ಇದು ಮಾಡಿದ್ಮೇಲೆ ನನ್ನ ಮಕ್ಕಳಿಗೆಲ್ಲ ಊಟ ಮಾಡಿಸ್ಬೇಕು. ಸೊ ನೋಡೋಣ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ. ಥ್ಯಾಂಕ್ ಯು. ಅಬ್ಬಾ ಏನು ಮಾಡ್ಕೊಂಡು ಹೋಗು ಫ್ರೆಂಡ್ಸ್. ನಮ್ಮ ಕಡೆ ತುಂಬ ನುಗ್ಗೆಕಾಯಿ ಮಸಾಲೆ ಸಾಂಬಾರೇ ಮಾಡೋದು. ಯಾಕಂದರೆ ಹುಳಿ ಸಾಂಬಾರು ಜಾಸ್ತಿ ಮಾಡಲ್ಲ. ನಮ್ಮ ಮನೆಯವ್ರಿಗಂತೂ ಹುಳಿ ಸಾಂಬಾರು ಇಷ್ಟನೇ ಆಗಲ್ಲ. ಸೊ ಅದಕ್ಕೆ ನಾನು ಆಯ್ತು ಹೋಗಮ್ಮ. ನಾನು ಜಾಸ್ತಿ ನುಗ್ಗೆಕಾಯಿ ಮಸಾಲೆನೇ ಮಾಡ್ತೀನಿ. ಮತ್ತು ಇವತ್ತು ಕೋರ್ಟ್ ಹಾಲಿಡೇ ಇದೆ. ಏಕೆಂದರೆ ಲಾಸ್ಟ್ 2 ಡೇಸ್ ವೀಕೆಂಡ್ಸ್ ಹಾಲಿಡೇ ಇತ್ತಲ್ವ. ಸೊ ಅದಕ್ಕೆ ಕೋರ್ಟ್ ಇವತ್ತು ಹಾಲಿಡೇ ಕೊಟ್ಟಿದೆ. ಮತ್ತು ನಾಳೆನೂ ಹಾಲಿಡೇ ಇದೆ ಅಲ್ಲ, ಏಪ್ರಿಲ್ 14 ಅಂಬೇಡ್ಕರ್ ಜಯಂತಿ. ಸೊ ಅದಕ್ಕೆ ಲೀವ್ ಕೊಟ್ಟಿದ್ದಾರೆ. ಮತ್ತು ಫ್ರೆಂಡ್ಸ್ ಇವತ್ತು ಏನಂತಂದರೆ ನಾನು ನುಗ್ಗೆಕಾಯಿ ಮಸಾಲೆ ಮಾಡ್ತೀನಲ್ವ, ಅದಕ್ಕೆ ಆಲೂಗಡ್ಡೆ ಮತ್ತು ಅವರೇ ಬೇಳೆ ಹಾಕಿ ಮಸಾಲೆ ಇಟ್ಟರೆ ತುಂಬಾ ಇಷ್ಟಪಡ್ತಾರೆ. ನಮ್ಮ ಅಮ್ಮ ಮನೆ ಕಡೆ ಅಂತೂ ಇದು ಮಾಡೋದೇ ಇಲ್ಲ. ಯಾಕಂದರೆ ಅವ್ರು ಇದ್ರ ಬಗ್ಗೆ ಗೊತ್ತಿಲ್ಲ. ಹುಳಿ ಸಾಂಬಾರು ಮಾಡ್ತಾರಲ್ವ ನಾರ್ಮಲಾಗಿ ಎಲ್ಲರೂ ಅದೇ ಥರನೇ ಮಾಡೋದು. ಬಟ್ ನಮ್ಮ ಹಸ್ಬೆಂಡ್ ಮನೆ ಕಡೆ ಈ ಥರ ನುಗ್ಗೆಕಾಯಿಗೆ ಮಸಾಲೆ ಇಟ್ಟು ಮಾಡೋದು. ನನಗೂ ಫಸ್ಟೆಲ್ಲ ಇದ್ರ ಬಗ್ಗೆ ಇಷ್ಟ ಆಗ್ತಿರಲಿಲ್ಲ. ಬಟ್ ಆಮೇಲೆ ಹೋಗ್ತಾ ತುಂಬಾ ಇಷ್ಟ ಆಯಿತು. ನೀವು ಒಂದ್ಸಲ ಟ್ರೈ ಮಾಡಿ. ನಾರ್ಮಲ್ ಏನಂತಂದರೆ ಮಸಾಲೆಗೆ ಇಡ್ತೀವಲ್ಲ ಅದೇ ಥರನೇ ಮಸಾಲೆ ಇಡೋದು. ಇದಕ್ಕೆ ಎಕ್ಸ್ಟ್ರಾ ಅಂತೇನಿಲ್ಲ. ಏನ್ರಿ ಅವರೇ ಬಿಳೆ ಹಾಕ್ತಿದ್ದೀನಿ ಈಗ. ನಮಗೆ ಅವರೇ ಬೆಳೆ ಎಲ್ಲನೂ ಊರಿಂದಾನೇ ಕಳಿಸ್ಕೊಡ್ತಾರೆ. ನಮ್ಮ ಮನೇಲಿ ಅವರೇ ಕೈಯೆಲ್ಲ ಮಾಡಿ ಇದು ಮಾಡ್ತಾರಲ್ವ, ಹಾಗೆ ಡ್ರೈ ಮಾಡಿ ಅದನ್ನು ಬೇಳೆ ಮಾಡಿ ಎದ್ದು ಕಳಿಸ್ತಾರೆ. ಸೊ ನಿನ್ನೆ ನಮ್ಮ ಮನೆಯವರು ಹೋಗಿದ್ದಲ್ಲ ಊರಿಗೆ ಹೋದಾಗ ಸ್ವಲ್ಪ ತೊಗೊಂಡಿರ್ತಾರೆ. ಬೇಕಾದಾಗ ನಾನು ತೊಗೊಂಡು ಹೇಳ್ತೀನಿ. ನಾನು ತೊಗೊಂಡ್ಬಿಡ್ತೀನಿ. ಏನಂದರೆ ಖಾರದ ಪುಡಿ ಮತ್ತು ಧನಿಯಾ ಪುಡಿ, ಸಾಂಬಾರು ಪುಡಿ ಎಲ್ಲನೂ ನನಗೆ ಊರಿಂದನೇ ಕಳಿಸ್ಕೊಡ್ತಾರೆ. ನಮ್ಮ ಅಕ್ಕ ಅವರೆಲ್ಲ ಮಾಡ್ತಾರಲ್ವ, ಅವಾಗ ನಾವು ಬೇಕಾದಾಗ ನಾವು ಸ್ವಲ್ಪ ಎತ್ಕೊಂತ ಆಯಿತು. ಒಂದೇ ಸಲ ಎತ್ಕೊಂಡ್ಬಂದು ಜಾಸ್ತಿ ಇಟ್ಕೊಂಡು ಎಲ್ಲಿ ಇದು ಮಾಡೋದು ಏನಾದರೂ ಹಾಳಾಗ್ಬಿಡುತ್ತೆ ಅಂತ ನಾವು ಜಾಸ್ತಿ ತೊಗೊಬರಲ್ಲ. ನೋಡಿ ಇಲ್ಲಿ ನಾನು ಒಂದು ಸ್ವಲ್ಪ ಬೇಳೆ, ಒಂದು ಆಲೂಗಡ್ಡೆ ಕಟ್ ಮಾಡಿ 1 ವಿಸಿಲ್ ಹಾಕ್ಸ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ನಾನು ಕುಕ್ಕರಲ್ಲಿ ಮಾಡೋದ್ರಿಂದ ನುಗ್ಗೆಕಾಯಿ ಜೊತೆ ಅವೆರಡು ಬೇಯೋದಿಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಫಸ್ಟ್ 1 ವಿಸಿಲ್ ಹಾಕ್ಸ್ಕೊಂಡ್ಬಿಡ್ತೀನಿ. ಈಸಿಯಾಗಿ ಬೇಗ ಆಗಿಬಿಡುತ್ತೆ. ಅದಕ್ಕೆ ನೋಡಿ ಫ್ರೆಂಡ್ಸ್, ಈಗ ಇದರಲ್ಲಿ ಸಾಂಬಾರಿಗೆ ಅದರಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ. ಸೊ ಇವಾಗ ಮನೇಲೆಲ್ಲ ಮಕ್ಕಳೆಲ್ಲ ಇದ್ದಾರಲ್ವ, ಮತ್ತು ನಾವು ಮನೆಯವ್ರ ಬಾಕ್ಸಿಗೆ ಬೇಕು. ಸೊ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ ಇವತ್ತು. ಬೇಗ ಒಂದು ವಿಸಿಲ್ ಬಂದ ತಕ್ಷಣ ಇದನ್ನು ತೆಗೆದ್ಬಿಟ್ಟು ಆಫ್ ಮಾಡಿಬಿಟ್ರೆ ಆಮೇಲೆ ಬೇಕಾದ್ರೆ ನಾನು ಮಸಾಲೆ ಹಾಕ್ಕೊಂಡು ನುಗ್ಗೆಕಾಯಿ ಹಾಕ್ಕೊಂಡು 1 ವಿಸಿಲ್ ಹಾಕ್ಸ್ಕೊಂಡ್ರೆ ನೀಟಾಗಿ ವಿಸಿಲ್ ಆದರೂ ಏನು ಗೊತ್ತಾ, ನುಗ್ಗೆಕಾಯಿಗೆ ನಾವು ವಿಸಿಲ್ ಹಾಕ್ಸ್ಕೊಂಡ್ರೆ ಎಲ್ಲರೂ ಹೇಳ್ತಾರೆ ತುಂಬ ನುಣ್ಣಗಾಗ್ಬಿಡುತ್ತೆ ಅಂತ. ಬಟ್ ಏನು ಅಂದರೆ ನುಗ್ಗೆಕಾಯಿಗೆ ವಿಸಿಲ್ ಹಾಕಿಸ್ಬೋದು. ಬಿಟ್ಟು ವಿಸಿಲ್ ಹಾಕಿದ ತಕ್ಷಣ ಇಮ್ಮಿಡಿಯೇಟಾಗಿ ವಿಸಿಲ್ನ ರಿಮೂವ್ ಮಾಡಿಬಿಟ್ಟು ಕ್ಯಾಪ್ ರಿಮೂವ್ ಮಾಡಿಬಿಟ್ರೆ
ನಮಗೆ ಅದೇನೂ ಆಗಲ್ಲ. ನಾನು ಯಾವಾಗಲೂ ಹಾಗೆ ಮಾಡೋದು. ಇವನ್ ಇದಕ್ಕಿನ ಬೇಳೆ ಸಾಂಬಾರ್ಗೂ ಹಾಗೆ ಮಾಡ್ತೀನಿ, ನುಗ್ಗೆಕಾಯಿ ಸಾಂಬಾರ್ಗೂ ಹಾಗೆ ಮಾಡ್ತೀನಿ, ಏನೂ ಪ್ರಾಬ್ಲಮ್ ಆಗಲ್ಲ. ಒಂದ್ಸಲಿನೂ ನಮ್ಮ ಮನೇಲಿ ನುಣ್ಣಗಾಗಿದೆ ಅಂತ ಅನ್ಸಲ್ಲ, ಅಷ್ಟು ಚೆನ್ನಾಗಿ ಆಗಿರುತ್ತೆ ಸಾಂಬಾರು. ಮತ್ತು ಇನ್ನೊಂದೇನಂದ್ರೆ ಈಸಿಯಾಗಿ ಆಗುತ್ತೆ, ಬೇಗನೂ ಆಗಿಬಿಡತ್ತೆ. ಅದಕ್ಕೆ ನಾನು ಬೇಗ ಆ ಥರ ಮಾಡ್ಕೊತೀನಿ. ಸೊ ಈ ಥರ ನೀವು ಟ್ರೈ ಮಾಡಿ. ಯಾಕೆ ಜಶ್ವಿ ಈಗ ಅಳ್ತಿರೋದು? ಯಾಕೆ? ಹೋಯ್ತು ಬಿಡಮ್ಮ, ಅಷ್ಟೇ ತಾನೇ, ಮುಗೀತು ಬಿಡು. ಆಯ್ತು ಬಾ ಬಾ, ಆಯ್ತು ಬಾ. ಈಗ ಅಕ್ಕ ಬಂದ್ರೆ ಫೈಟಿಂಗ್ ಮಾಡಿದೆ. ನಿಮ್ಮ ಅಕ್ಕನೇ ಅಲ್ವಾ? ನಿಮ್ಮ ಅಕ್ಕ ತಾನೆ? ಹೋಗಿ ಆಡ್ಕೊ, ಆಡ್ಕೊಳ್ರಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ಚಕ್ಕೆ, ಲವಂಗ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಖಾರದ ಪುಡಿ, ಗಸಗಸೆ ಇಷ್ಟು ಹಾಕಿದ್ದೀನಿ ನೋಡಿ. ಅದನ್ನು ರುಬ್ಕೊಂಡು, ಮಸಾಲೆ ರುಬ್ಕೊಂಡು ಕುಕ್ಕರ್ಗೆ ಹಾಕ್ಬಿಟ್ಟು, ನುಗ್ಗೆಕಾಯಿ ಹಾಕ್ಬಿಟ್ಟು ಒಂದು ವಿಸಿಲ್ ಕೂಗಿಸ್ಕೊಂಡು ಬೇಗ ತೆಗೆದುಬಿಟ್ಟು ಕುದಿಸ್ಕೊಂಡ್ಬಿಟ್ರೆ ಸಾಂಬಾರು ರೆಡಿ ಆಗೋಗುತ್ತೆ. ನುಗ್ಗೆಕಾಯಿನೂ ರೆಡಿಯಾಗಿದೆ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಒಗ್ಗರಣೆನ ಅದನ್ನ ಹಾಕ್ಕೊಬೇಕು. ಹಾಕ್ಕೊಂಡು ಇದೊಂದು ಸ್ವಲ್ಪ ಕಾಯಿಸ್ಕೊಂಬಿಟ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ನೋಡಿ, ಒಂದು ವಿಸಿಲ್ಗೆ ಹಾಕ್ಸಿದ್ರು ಏನಾಗಿಲ್ಲ, ಯಾಕಂದರೆ ಇಮ್ಮಿಡಿಯೇಟ್ ಹಾಕಿ ವಿಸಿಲ್ ಹಾಕ್ಸಿ ತೆಗೆಸ್ಬಿಟ್ಟಿದ್ದೀನಲ್ವ. ಸೊ ಏನೂ ಆಗಿಲ್ಲ ನೋಡಿ, ನೀಟಾಗಿ ಆಗಿಲ್ಲ. ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಚೆನ್ನಾಗಿ ಆಗ್ಬಿಡುತ್ತೆ ಸಾಂಬಾರು. ಹಾಗೆ ಆಫ್ಟರ್ನೂನು ಮಕ್ಕಳನ್ನೆಲ್ಲ ಮಲಗಿಸ್ಬಿಟ್ಟು ನಮ್ಮ ಮನೆಯವರು ಬೇಗ ಬಂದಿದ್ದರು. ಸೊ ಹಾಗೆ ಅವ್ರು ಬಂದಮೇಲೆ ನಾನು ಸಕಾನಗರದ ಹತ್ರ ಪ್ರೆಸ್ಟೀಜ್ ಶೋರೂಮ್ ಇದೆ. ಸೊ ನಮ್ಮ ಆ್ಯಕ್ಚುಲಿ ರಿಲೇಟಿವ್ಸ್ದೇ ಅದು ಪ್ರೆಸ್ಟೀಜ್ ಶೋರೂಮು. ಅಲ್ಲಿ ಹೋಗಿದ್ವಿ. ಸ್ವಲ್ಪ ನಿತಿನು ಅವರು ಮನೆ ಕಟ್ತಿದ್ದಾರೆ. ಸೊ ಅದಕ್ಕೆ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು, ಮತ್ತು ನನಗೂ ಒಂದು ಸ್ವಲ್ಪ ಐಟಮ್ಸ್ ಬೇಕಿತ್ತು. ಸೊ ಅದಕ್ಕೆ ತೊಗೊಂಬರೋಣ ಅಂತ ಹೋಗಿದ್ವಿ. ಆ್ಯಕ್ಚುಲಿ ಅವರು ನಮ್ಮಮ್ಮ ಮನೆ ಇದಲ್ವ, ಅದು ಊರ ಪಕ್ಕದ ಊರವರೇ ಅವರು. ಸೊ ಇದೆಲ್ಲ ಪರಿಚಯ ನೋಡಿಕೊಂಡು ನಾವು ಅಲ್ಲೆಲ್ಲ ಶಾಪಲ್ಲೆಲ್ಲ ನೋಡ್ತಾ ಇದ್ವಿ. ಎರಡೇ ಸಾಕು ಬಿಡಕ್ಕ, 4 ಕಂಪ್ಲೀಟ್ ಮಾಡಿ. ಅದು ಹಾಬಿಟ್ ಮಾಡಿ ಸಾಕು ಅನ್ಕೊಂತೀನಿ. ಇದು ಬಂದ ಸೇಮ್ ಇದೆ, ಕಾನ್ಸ್ಟೆಂಟ್ ಇದೆ.